ದೇವಸಮುದ್ರ ಗ್ರಾಮದಲ್ಲಿ ಸಾಂಪ್ರದಾಯಿಕ ಧಾರ್ಮಿಕ ವಿಧಿವಿಧಾನಗಳಿಂದ ನೆರವೇರಿದ ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಪ್ರತಿಷ್ಠಾಪನೆ ಹಾಗೂ ಕಳಸ ಸ್ಥಾಪನೆ ಕಾರ್ಯಕ್ರಮ. ಮೊಳಕಾಲ್ಮೂರು ತಾಲೂಕಿನ ದೇವಸಮುದ್ರ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಪ್ರತಿಷ್ಠಾಪನೆ ಹಾಗೂ ಕಳಸ ಸ್ಥಾಪನೆ ಕಾರ್ಯಕ್ರಮ ಸಾಂಪ್ರದಾಯಿಕ ಧಾರ್ಮಿಕ ವಿಧಿವಿಧಾನಗಳಿಂದ ನೆರವೇರಿತು. ಸಂದರ್ಭದಲ್ಲಿ ಗಂಗಾ ಪೂಜೆ, ವಿಘ್ನೇಶ್ವರ ಆರಾಧನೆ, ನವಗ್ರಹ ಪೂಜೆ, ಹೋಮ, ಮುತ್ತೈದೆಯರಿಗೆ ಆರತಿ, ನಂತರ ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಪ್ರತಿಷ್ಠಾಪನೆ ಮತ್ತು ಕಳಸ ಸ್ಥಾಪನೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರದ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಆಗಮಿಸಿ ವಾಲ್ಮೀಕಿ ಸಮುದಾಯಕ್ಕೆ ಶುಭವನ್ನು ಕೋರಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಹಾಗೂ ಕಾರ್ಯಕ್ರಮದ ಮೇಲ್ವಿಚಾರಕರು, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಪರಮೇಶ್ವರಪ್ಪ, ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಮಮತಾ ಬಸವರಾಜ್, ಭೂದಾನಿಗಳಾದ ಲೋಕೇಶ್ ಹಾಗೂ ಕಾರ್ಯಕ್ರಮಕ್ಕೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಮುಖಂಡರಾದ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ವಸಂತ್ ಕುಮಾರ್, ತಾಲೂಕು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಎನ್.ಬಿ. ಗೋವಿಂದಪ್ಪ, ವಕೀಲರಾದ ಬಳ್ಳಾರಿ ಜಯರಾಮ್, ಕಾಮ್ರೇಡ್ ಪೆನ್ನಯ್ಯ, ಜಿ.ಆರ್. ಕುಮಾರ್, ಆಂಜನೇಯ ಮೂರ್ತಿ, ಹನುಮಪುರ ಹನುಮಂತ, ಕೃಷ್ಣ, ರಾಮಪ್ಪ, ಬಿಲ್ ಕಲೆಕ್ಟರ್ ಭೀಮಪ್ಪ, ಪಿಡಿಒ ಬಾಂಡ್ರವಪ್ಪ ಸೇರಿದಂತೆ ಗ್ರಾಮದ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು, ಯುವಕರು, ಯುವತಿಯರು, ಮಹಿಳೆಯರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗಿದ್ದಾರೆ. ನನ್ನ ಕೈಲಾದಷ್ಟು ಕೂಡ ಈ ಭಾಗದಲ್ಲಿ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಶಾಲೆಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು ಮತ್ತು ರಸ್ತೆಗಳಾಗಿರ್ಬೋದು, ಇನ್ನೂ ಅನೇಕ ಕೆಲವು ಕೆಲಸಗಳನ್ನು ಕೂಡ ನಾನು ಕೈಗೊಂಡಿದ್ದೀನಿ. ಇನ್ನು ಮುಂದುವರೆದು ಕೂಡ ಇನ್ನೂ ಸಾಕಷ್ಟು ಕೆಲಸಗಳು ಇಲ್ಲಿ ಆಗಬೇಕಾಗಿದೆ. ಆ ಕೆಲಸಗಳು ಕೂಡ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಆಯೋಜಿಸಿಕೊಂಡು ಮಾಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡೋಣ. ಈಗಾಗಲೇ ಭಾಳ ಜನ ಹೊರಗಡೆಯವರು, ಬೇರೆ ನಾಯಕರಟ್ಟಿ ಮತ್ತು ತಳಕು ಭಾಗದವರು ಬಂದಿರತಕ್ಕಂಥ ದುಡ್ಡನ್ನೆಲ್ಲ ಮೊಳಕಾಲ್ಮೂರು ತಾಲೂಕು, ಯಾಕಂದರೆ ಎಲ್ಲರಿಗೂ ಎಲ್ಲಿ ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್ ಅಂತೇಳಿ ಇಂಗ್ಲೀಷ್ನಲ್ಲಿ ಅದು ರಕ್ತ ಎಲ್ಲಿರುತ್ತೋ ಅಲ್ಲಿ ಅದುವಾಗಿರುತ್ತೆ ಅಂತ ಒಂದು ಹಿನ್ನೆಲೆಯಲ್ಲಿ ನಾನು ನನ್ನ ತಾಲೂಕಿಗೋಸ್ಕರ ಮಾಡ್ತಕ್ಕಂಥ ಕೆಲಸ ಏನೂ ಕಡಿಮೆ ಅಲ್ಲ. ಹಾಗಂತೇಳಿ ಯಾವ ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ ಊರುಗಳಿಗೆ ನಾನು ಎಲ್ಲಿನೂ ಕಡಿಮೆ ಮಾಡಿದ್ದೆ. ಸಮಯ ಬಂದಾಗೆ ನಾನು ಅದ್ರ ಬಗ್ಗೆ ಆ ಹೇಳಿಕೆಯನ್ನು ಎಲ್ಲಿ ಕೊಡಬೇಕು ಅಲ್ಲಿ ಕೊಡ್ತಕ್ಕಂಥ ಕೆಲಸ ಕೂಡ ನಾನು ಮಾಡ್ತೀನಿ. ನನ್ನ ಕೆಲಸ ಹೀಗಾಗಿ ನಾನು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿನೇ ವಿನ ಮಾತಾಡ್ತಕ್ಕಂಥ ವ್ಯಕ್ತಿ ನಾನಲ್ಲ. ಹೀಗಾಗಿ ಎಲ್ಲ ಜನಗಳು ಕೂಡ ಈ ಊರು ಬೇಡ ಅಂದರೆ ಇನ್ನೊಂದೂರಿಗೆ ಕರ್ಕೊಂಡೋಗಿ ಎಮ್.ಎಲ್.ಎ. ಮಾಡಿರೋ ಉದಾಹರಣೆಗಳಿದ್ದಾವೆ. ಆ ಊರು ಬೇಡ ಅಂದರೆ ಇನ್ನೊಂದೂರಿಗೆ ಕರ್ಕೊಂಡೋಗಿ ಎಮ್.ಎಲ್.ಎ. ಮಾಡಿರ್ತಕ್ಕಂಥ ಉದಾಹರಣೆ. ಅದಕ್ಕೆಲ್ಲ ನನ್ನ ಮೇಲೆ ಇರ್ತಕ್ಕಂಥ ನಂಬಿಕೆ, ನನಗೆ ಜನಗಳ ಮೇಲೆ ಇರ್ತಕ್ಕಂಥ ಒಂದು ನಂಬಿಕೆ, ಈ ಮಧ್ಯದಲ್ಲಿ ಇರ್ತಕ್ಕಂಥ ಸಂಬಂಧದ ಹಿನ್ನೆಲೆಯಲ್ಲಿ ನಾನು ಮಾಡಬೇಕಾಗಿರ್ತಕ್ಕಂಥದ್ದು ಉದ್ಧಾರವಾಗಬೇಕಾಗಿರ್ತಕ್ಕಂಥ ಕೆಲಸ ಸಾಧ್ಯವಾದಷ್ಟು. ಭಾಳ ಜನ ಮೊನ್ನೆ 35-40 ಜನ ಎಮ್.ಎಲ್.ಎಗಳೆಲ್ಲ, ಶಾಸಕರೆಲ್ಲ ಡೆಲ್ಲಿಗೆ ಹೋಗಿದ್ದಾರೆ. 3 ಸಾರಿ 4 ಸಾರಿ ಗೆದ್ದಿರೋ ಹಿರಿಯರೆಲ್ಲರೂ ಮಂತ್ರಿಗಳಾಗಬೇಕು, ನಮಗೆಲ್ಲ ಮಂತ್ರಿ ಪದವಿ ಕೊಡ್ರಿ ಅಂತ ಹೋಗಿದ್ರು. ನನಗೆ ಭಾಳ ಜನ ಕರೆದ್ರು. ನನಗೆ ನೀವು ಎಲ್ಲರಿಗಿಂತ ಸೀನಿಯರ್ ಇದರಲ್ಲಿ, ನೀವು ಮುಖಂಡರಾಗಿ ಮುಂದೆ ಬರಬೇಕು ಅಂತೇಳಿ ನನಗೆ ಕೇಳಿದರು. ನಾನು ಇಷ್ಟ ಮಾಡಲಿಲ್ಲ, ನಾನು ಒಪ್ಕೊಳ್ಳೂ ಇಲ್ಲ. ಯಾಕಂದರೆ ಬಾರದು ಬಪ್ಪುದು ತಪ್ಪುದು ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಒಂದು ಗಾದೆ ಅದು. ಬರ್ತಕ್ಕಂಥದ್ದು ಎಲ್ಲಿದ್ದರೂ ಬರುತ್ತೆ, ಬಾರದೇ ಇರ್ತಕ್ಕಂಥ ನಾನೇನು ಪಲ್ಟಿ ಹೊಡೆದ್ರೂ ಬರಲ್ಲ. ಹೀಗಾಗಿ ನನ್ನ ನಂಬಿಕೆ ಇರ್ತಕ್ಕಂಥ ನನ್ನ ಜನಗಳ ಮೇಲೆ, ನನ್ನ ತಾಲೂಕಿನ ಮೇಲೆ, ನನ್ನ ಕ್ಷೇತ್ರದ ಬಗ್ಗೆ ಇರ್ತಕ್ಕಂಥ ಒಲವು, ಅವರ ಒಲವು, ಅವರ ಅಭಿಪ್ರಾಯ, ಅಭಿಮಾನ, ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇರೋವರೆಗೂ ನಾನು ಯಾರನ್ನೂ ಯಾವುದೂ ಕೇಳ್ತಕ್ಕಂಥ ಅಗತ್ಯತೆ ನನಗಿಲ್ಲ ಅಂತೇಳಿ ನನಗೆ ಅನಿಸುತ್ತೆ. ನನಗೆ